ಯಾವ ತಂದೆ ಬರಮದೇವರಿದ್ದ ಸೂರಾಮದೇವಿ ಇದ್ರು ಸಹಿತ ಮಗನ ಆರಣ್ಯಕ್ಕೆ ಕಳಿಸಿದ್ರು. ಸರ್ ಹೆಂಗೈತ್ರಿ ಕೇಳಿದ್ರ ಆರಣ್ಯಕ್ಕೆ ಹೋಗುದು ಬರೋಬರಿ ಐತಿ, ಬರೋಬರಿ ತಾಯಿನ ಸ್ವತಃ ಎತ್ತಿ ಕೊಟ್ಟರು ಅದು ಬರೋಬರಿ ಐತಿ, ಬರೋಬರಿ. ಆದ್ರೆ ಹೆಂಗೈತ್ ಅಂತ ಕೇಳಿದ್ರ ಯಾವ ಆಕಾಶ ಬರಮದೇವರ ಆ ಶಿವನ ಪೂಜೆ ಮಾಡ್ತಿದ್ದ ಕಳುವಿನಗೌಡ ಕಾಶಿಗೆ ಹೋಗಿ ಹೊಳೆ ಬಂದಿದ್ದ, ಕಾಶಿಗೆ ಹೋಗಿ ಹೊಳೆ ಬಂದಿದ್ದ. ಹೊಳೆ ಬಂದ ಹುಟ್ಟ ಬಂದಿ ಕೈಲಿ ಮುಟ್ಟಿ ಶಿವ ಗೊಳಬೇಡ ಭಗವಂತ ಅಧ್ಯಕ್ಷ ನಿಂದಿನ ಮಾತಾಡಿದಾಗ ಏನು ಮಾಡಿದಪ್ಪ ಅಂತಂದ್ರ ಆ ಪರಮಾತ್ಮ ಬರಮದೇವರ ಕೈಲಿ ಪೂಜೆಗಳಿಲ್ಲ ಮನೆಗೆ ಹೊಳೆ ಕಳಿಸಿದ. ಅವಾಗ ಮುಖ ಸಣ್ಣ ಮಾಡಿ ಬರಮದೇವರ ಮನೆಗೆ ಬಂದ. ಹಾಲದ ಗಲ್ಲ ಬಾಡಿದ್ದು, ಹವಳದ ತುಟಿ ಒಣಗಿದ್ದು, ಬಣ್ಣದ ಮಾರಿ ಬಾಡಿತ್ತು. ಅವಾಗ ತಾಯಿ ಸೂರಾಮದೇವಿ ಕೇಳ್ತಾವು, ಏನತ್ತ ಯಾಕ್ರಿ ಸ್ವಾಮಿ ಹಿಂಗ ಹಾಲದ ಗಲ್ಲ ಮತ್ತು ಬಣ್ಣದ ತುಟಿ ಬಾಡ್ಯಾವ, ಏನಾಗ್ಯದ ನಿಮ್ಗ ಏನ್ ಚಿಂತೆ ಮಾಡಿದ್ರಿ ಕೇಳಿದಾಗ ನಿಮ್ಮನ್ನೇ ಕಾಶಿಗೆ ಹೋಗಿ ಬಂದ ಶಿವನಿಗೆ ಚಾಡ ಮಾಡಿ ನಾನು ಸೇವಾ ಮಾಡೋದು ಬಿಡಿಸ್ಯಾನು ಅದು ನನ್ನ ಮನ್ಸಿಗೆ ಐತೈತಿ, ಅದಕ್ಕೆ ಹುಟ್ಟ ಬಂಜೆ ತೇಚ ನನ್ನ ನಿಂದೆ ಆಡಿದ ಅದಕ್ಕೆ ಹಿಂಗ ಆಗೈತಿ ಅಂತ ಹೇಳಿದಾಗ ಅವಾಗ ಸೂರಾಮದೇವಿ ಹೇಳು ಇದೊಂದು ದೊಡ್ಡ ಮಾತಲ್ಲ, ಈ ಸದ್ಯ ಹೋಗಿ ಪುತ್ರ ಸಂತಾನ ಪಡ್ಕೊಂಡು ಬರ್ತಾನ ನೀ ಚಿಂತೆ ಬಿಡು ಪತಿ ದೇವರು ತಿಳ್ಕೊಂಡು ಸೂರಮದೇವಿ ಜಾಮ ಜಲಕ ನೇಮದಿಂದ ಮಾಡಿ ಪಂಚಾಯತ್ ಕೈ ಹಿಡ್ಕೊಂಡು ಏನು ಹೋಗೋ ಮಂದಿರಕ್ಕೆ ಬಂದಳು. ಯಾರು ಸೂರಾಮದೇವಿ. ಹೌದು ಸೂರಮದೇವಿ ಶಿವನ ಮಂದಿರಕ್ಕೆ ಬಂದ. ಇನ್ನು ಪೂಜೆ ಮಾಡಕ್ ಒಳಗೆ ಹೋಗ್ಬೇಕತ್ತದ ದ್ವಾರ ಬಲಕ ತೊಡದ್ ಹೇಳ್ದ, ಏನಂತ ತಾಯಿ ಪರಮಾತ್ಮ ಏಕಾಂತವಾಗದವ್ರು ಯಾರನ್ನೂ ಒಳಗೆ ಬಿಡಾಕ ಬರಂಗಿಲ್ಲ, ನೀವು ಇಲ್ಲೇ ಪೂಜೆ ಮಾಡಿ ಹೊಳ್ಳೆ ಹೋಗ್ತಂದ್ರು. ಅವಾಗ ಸೂರಾಮದೇವಿ ಹೇಳಿದ್ರು, ಇವತ್ತಿನ ದಿವಸ ಪೂಜೆ ಮಾಡಿ ಆ ಭಗವಂತ ಭೇಟಿಯಾಗೋ ಸಲುವಾಗಿ ಬಂದನಿ, ಒಳಗೆ ಬಿದ್ದಿಲ್ಲಪ್ಪ ಅಂತಂದ್ರೆ ನನ್ನ ಪ್ರಾಣ ಇಲ್ಲೇ ಕೊಡ್ತಂತ ತಿಳ್ಕೊಂಡು ಸೂರಾಮದೇವಿ ಆ ಪಂಚಾಯತ್ ಕಟ್ಟೆ ಮೇಲೆ ತನ್ನ ತಲೆ ಎತ್ತಿ ಹೊರಸ್ಲಕ್ ಹೊಡಿತಿದ್ಲು. ಪರಮಾತ್ಮ ತಾಯಿ ನಿನ್ನ ಭಕ್ತಿ ನಿನ್ನ ಭಾವಕ್ಕೆ ಮೆಚ್ಚಿ ಏನು ಬೇಡ್ತಿ ಬೇಡ ನೀ ಇವತ್ತು ಬೇಡಿ ಕೊಡ್ತಾನ ತಿಳಿಸಿದ ಹೇಳಿದ. ಹೌದ ಅವಾಗ ಪರಮಾತ್ಮ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರ ಏನ್ ಹೇಳಿದ್ರು, ಎಲ್ಲರೂ ಹಂಗ ಹುಟ್ಟಿ ಎಲ್ಲರ ಹಂಗ ಬದುಕಿ ನಿಮ್ಮ ಸೇವಾ ಮಾಡಿ ಸಾಯುವಂತ ಮಗ ಬೇಕು, ಹೌದಾ ಅಥವಾ ಬೀರ ಸಿದ್ಧ ಹುಟ್ಟಿ ಬಿರದ ಸಾರಿ ದುಷ್ಟ ದೈತರನ್ನು ಸಂಹಾರ ಮಾಡಿ ಶ್ರೇಷ್ಠ ಭಕ್ತನ ಪರಿಪಾಲನೆ ಮಾಡಿ ಹಳ್ಳಿ ಹಳ್ಳಿಗೆ ಗುಡಿ ಹುಟ್ಟಿ ಬಿಳಿ ಗುಡಿ ಕಟವನ್ನ ಮೆರೆಯುವಂತ ನಿನ್ನ ಮಗ ಬೇಕು ಅಂತ ಕೇಳಿದ. ಪರಮಾತ್ಮ ಕೇಳಿದ, ಆದ್ರೆ ನೀ ಬಿರು ಸರುವಂತ ಬೀರದೇವ್ರ ಮಗ ಬೇಕಂತ ನೀ ದೇಡಿದ ತಂದ್ರ ಅವನಿಗೆ ಮುಂದೆ ಕಷ್ಟ ಬಹಳ ಆಗತೈತಿ, ನಿನ್ನ ಹತ್ತಲಿ ಅವ್ ಉಳಿಯಂಗಿಲ್ಲ, ನಿಮ್ಮ ಸೇವಾ ಅವ್ ಮಾಡೋದು ಆಗಂಗಿಲ್ಲ ಅಂತ ಹೇಳಿದ್ರು. ಅವಾಗ ಸೂರಾಮದೇವಿ ಏನತ್ತಪ್ಪ ಅಂತಂದ್ರ ನಮಗ ತ್ರಾಸ ಆಗ್ಲಿ ಆದ್ರೆ ಅವನ ಕೀರ್ತಿ ಸಾರುವಂತ ಬಿರುದ ಸಾರುವಂತ ಗಂಡ ಮಗನ ಬೇಕಂತೇಳಿ ಸೂರಾಮದೇವಿ ಭೇಟಿ ಅಂದ ಕೂಡ್ಲೆ ಹೌದಿಲ್ಲ ಅದಕ್ಕೆ ಬೀರದೇವ್ರ ಹುಟ್ಟಿ ಬಂದ ಹೊಟ್ಟಾಗಿರ್ತಕ್ಕಂಥ ತಾಯಿನ ಮುಂದಾಗೋ ಸುದ್ದಿ ಹೇಳಿದ. ಅದಕ್ಕೆ ಹೇಳಿದ ಮತ್ ಹೆಂಗ ಬರ್ತಕ್ಕ ಆರಕ್ಕೆ ಹೋಗ್ಬೇಕಾದ್ರೆ ಹೇಳ್ಬೇಕಿತ್ತಲ್ಲ ಸುಳ್ಳು ಹೇಳತ್ತೇಳಿ ಯಾಕೆ ಹೇಳಿಲ್ಲ ಹೇಳಿದ್ಯಾಕ ಆರಣ್ಯಕ್ಕೆ ಹೋಗ್ಬೇಕಾದ್ರೆ ನೀನ್ ಮಾನ ಸುಳ್ಳು ಹೇಳ ಬಂದ ಬಂಕಿ ಬೂತಿ ಇದ್ದಾಗ ಹೇಳ ಹೌದಿಲ್ಲ ಹೌದು ಆರಣ್ಯಕ್ಕೆ ಒಣವೆಸ್ ಕಳ್ಸಬೇಕಾದ್ರೆ ತಾಯಿ ನಿಮ್ಮ ಅಣ್ಣ ಹಿಂಗ ವೇಷ ಹಾಕೊಂಡ್ ಬಂದು ಸುಳ್ಳು ಹೇಳ್ಯಾನು ನನ್ನ ಆರಣ್ಯಕ್ಕೆ ಕಳ್ಸ ಬರತ್ ಯಾಕಂದಿಲ್ಲಪ್ಪ ಅಂತಂದ್ರ ಅದು ಮುಂದೆಲ್ಲ ಘಟನಾ ದೇವ್ರ ಹಂಗ ಆಗ್ಬೇಕಾಗೈತಿ. ಹೌದೌದು ಅದಕ್ಕೆ ಅವ್ರ ಮನಿ ಬಿಟ್ಟು ಹೋಗ್ಬೇಕಾಗೈತಿ. ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ಎಷ್ಟಾದ್ರ ತಾಯಿ ಹೆಂಗಪ್ಪ ಅಂತ ಕೇಳಿದ್ರ ಒಂದು ಮಗನಿಗೆ ಜನ್ಮ ಕೊಡ್ಬೇಕಾದ್ರೆ 1,000 ಚೋರ್ ಕರೆದಾಗ ಎಷ್ಟು ತ್ರಾಸ ಆಗ್ತದೆ ನೋಡು, ಅಷ್ಟ ಹರ್ವ ತಾಯಿಗೆ ತ್ರಾಸ ಆಗ್ತತಿ ಬಂಧುಗಳೇ. ಹೌದೌದು ಹೌದಿಲ್ಲ ಅದಕ್ಕೆ ಹೇಳಿದ್ರೆ ಮಾತ ಉಪ್ಪಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಅಂತ ಹೇಳ್ಯಾರ ಮಾತ. ಹೌದೌದು ಹೌದಿಲ್ಲ ಮನೆ ಮೊದಲ ಪಾಠಶಾಲೆ ತಾಯಿನೇ ಮೊದಲ ಗುರು, ಆ ಜನನೆಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಹೇಳ್ಯಾರ. ಅದು ಕೂಡಲೇ ತಾಯಿನೇ ದೇವ್ರಂದಾರ, ತಂದೆಗೆ ಯಾರು ದೇವ್ರ ಅಂದಿಲ್ಲ, ಮಗನಿಗೆ ದೇವ್ರ ಅಂದಾರ ಇಲ್ಲ, ಹಳೆ ದೇವ್ರ ಆದ್ರ ತಾಯಿ ದೇವ್ರ ಅಂದಾರ. ಅದಕ್ಕೆ ತಾಯಿ ಶ್ರೇಷ್ಠ ಅಂತ ಹೇಳಿ ನಮ್ಮದೈತಿ.